ಬಾಲರಾಮನ ಮೂರ್ತಿಗೆ ಕಲ್ಲು ಸಿಕ್ಕ ಜಾಗದಲ್ಲಿ ರಾಮ ಮಂದಿರ ನಿರ್ಮಾಣ ಆಗುತ್ತೆ. ರಾಮ ಮಂದಿರ ನಿರ್ಮಾಣಕ್ಕೆ ಜಾಗ ನೀಡೋಕೆ ಮುಂದಾಗಿದ್ದಾರೆ ಆ ಜಮೀನಿನ ಮಾಲೀಕ. ಬಾಲರಾಮನ ಮೂರ್ತಿಗೆ ಕಲ್ಲು ಸಿಕ್ಕಂಥ ಜಾಗ ಏನೋ ಆ ಕೃಷ್ಣಶಿಲೆ ಸಿಕ್ತಲ್ವಾ, ಕಪ್ಪು ಕಲ್ಲುಗಳು ಸಿಕ್ಕಲ್ವಾ, ನಮ್ಮ ಅರುಣ್ ಯೋಗಿರಾಜ್ ಕೆತ್ತಿದ್ರಲ್ವ ಬಾಲರಾಮನ ಮೂರ್ತಿ, ಆ ಜಮೀನು ಕಲ್ಲು ಸಿಕ್ಕಂಥ ಜಮೀನಿನ ಮಾಲೀಕರು ಹೇಳಿದ್ದಾರೆ, ನಾವು ಅಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡ್ತೀವಿ, 4 ಗುಂಟೆ ಜಾಗವನ್ನು ಕೊಡ್ತೇನೆ, ದಾನ ಕೊಡ್ತೇನೆ, ಇದು ನಮ್ಮ ಪೂರ್ವಜರು ಮಾಡಿದಂಥ ಪುಣ್ಯ ಅಂತ ಹೇಳಿ ಆ ಮಾಲೀಕ ಹೇಳ್ಕೊಂಡಿದ್ದಾರೆ. ರಾಮದಾಸ್ ಜನವರಿ 22ಕ್ಕೆ ಶಾಸಕ GT ದೇವೇಗೌಡರು ಭೂಮಿ ಪೂಜೆ ಮಾಡ್ತಾರೆ. ಮೈಸೂರಿನಲ್ಲಿ ಜಮೀನಿನ ಮಾಲೀಕ ರಾಮದಾಸ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾಕೆಂದರೆ ಅಲ್ಲೇ ಈಗ ಬಾಲರಾಮನ ನೀವೇನು ನೋಡ್ತಾ ಇದ್ರೆ ಇಡೀ ವಿಶ್ವವೇ ಕಣ್ತುಂಬಿಕೊಳ್ತಿದೆ. ಬಾಲರಾಮನ ಮೂರ್ತಿ ಈ ಮೈಸೂರಿನ ಕಲ್ಲಿಂದಲೇ ಕೆತ್ತನೆಯಾಗಿದ್ದು. ಹಾಗಾಗಿ 4 ಗುಂಟೆ ಜಾಗನ ಅವ್ರು ಕೊಡ್ತಾ ಇದ್ದಾರೆ. ಚರ್ಚೆ ಮಾಡಿ ಈಗ ನಿರ್ಧಾರವನ್ನು ಕೂಡ ಮಾಡಿದ್ದಾರೆ. ಇದು ಜೈಪುರ ಹೋಬಳಿಯ ಹಾರೋಹಳ್ಳಿ ಗ್ರಾಮದಲ್ಲಿ ಸಿಕ್ಕಂತಹ ಒಂದು ಶಿಲೆ. ಇದು ಸರ್ವೆ ನಂಬರ್ 196 ಮತ್ತು 197ಕ್ಕೆ ಸೇರಿದಂಥ ಜಾಗದಲ್ಲಿ ಕೃಷ್ಣ ಶಿಲೆ ಸಿಕ್ಕಿತ್ತು. ರಾಮದಾಸ್ ಇವರು ದೈಹಿಕ ಶಿಕ್ಷಕರಾಗಿ ಕೆಲಸ ನಿರ್ವಹಿಸಿ ನಿವೃತ್ತರಾಗಿದ್ದಾರೆ. ಅವರು ಸೇರಿದಂಥ ಜಮೀನಿದು. ಅದು ನನ್ನ ಕ್ಷೇತ್ರದ ನನ್ನ ಒಂದು ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತೆ. ನಮ್ಮೂರಿನ ಶಿಲೆ ಮೂರ್ತಿಯಾಗಿ ವಿಶ್ವಮಾನ್ಯತೆಯನ್ನು ಪಡೆದುಕೊಂಡಿದ್ದಾಗಿ ಅವರು ಹೆಮ್ಮೆಯನ್ನು ವ್ಯಕ್ತಪಡಿಸಿದ್ದಾರೆ. ಎಕರೆ 14 ಗುಂಟೆ ಜಮೀನು. ಆ ಜಮೀನಲ್ಲಿ ಈ ಮೂರ್ತಿ ವಿಶ್ವಾದ್ಯಂತ ಪೂಜನೀಯ ಆಗಿರ್ತಕ್ಕಂಥ ಮೂರ್ತಿಗೆ ಸಿಕ್ಕಿದಂಥ ಶಿಲೆ ಭಾಳ ಅಪೂರ್ವವಾದ್ದು. ಪ್ರಧಾನಿ ನರೇಂದ್ರ ಮೋದಿ ಅವರು ನೋಡಿ ತೀರ್ಥ ಸ್ನಾನ ಮಾಡುವಂಥದ್ದು. ಅದರ ಜೊತೆಗೆ ರಾಮೇಶ್ವರಂ ದೇಗುಲದಲ್ಲಿ ನೋಡಿ, ಇದು ರಾಮೇಶ್ವರಂ ದೇವಸ್ಥಾನ ಇದು. ಅದರಲ್ಲೂ ನರೇಂದ್ರ ಮೋದಿ ಅವರು ಇವತ್ತು ಏನೆಲ್ಲ ಕಾರ್ಯಗಳನ್ನು ಮಾಡಿದ್ರು ಅಂತ ಹೇಳಿ ನೋಡಿ, ಇಲ್ಲಿ ತೀರ್ಥ ಸ್ನಾನವನ್ನ ಮಾಡ್ತಾ ಇದ್ದಾರೆ. ರಾಮೇಶ್ವರದ ರಾಮನಾಥ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಂತಹ ಒಂದು ಸಂದರ್ಭ ಇದು. ಅಂದ್ರೆ ಅದಕ್ಕಿಂತ ಮುಂಚೆ ಶ್ರೀರಂಗಂ ದೇವಸ್ಥಾನ ಇದು ನೋಡಿ. ಅಲ್ಲಿ 22 ಪವಿತ್ರ ತೀರ್ಥಗಳಲ್ಲಿ ಸ್ನಾನ ಮಾಡಿದ್ದಾರೆ ಅವರು. 22 ತೀರ್ಥ ಅಲ್ಲಿ ಹಾಕೊಡ್ತಿದಾರಲ್ವಾ ನೀರು, 22 ಪವಿತ್ರ ತೀರ್ಥ ಇದೆ. ಅದರಲ್ಲಿ ಅಗ್ನಿ ತೀರ್ಥ, ಹಾಗೆ ದೇವಾಲಯದ ಆವರಣದಲ್ಲಿರುವಂತಹ ಕೆಲವೊಂದಿಷ್ಟು ಕಲ್ಯಾಣಿಗಳಿಂದ ಕೂಡ ನೀರು ತರಿಸಲಾಗಿತ್ತು. ಅಲ್ಲಿ ಸ್ನಾನವನ್ನು ಮಾಡಿ ನಂತರ ರುದ್ರಾಕ್ಷಿಯನ್ನ ಧರಿಸಿ ನೋಡಿ, ಅಲ್ಲಿ ಬೀಚ್ ಇದೆ ನೋಡಿ, ಅಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ನಾನವನ್ನ ಮಾಡಿದ್ರು. ಅದಾದ ಮೇಲೆ ನಂತರ ಶ್ರೀರಂಗಂ ದೇವಸ್ಥಾನಕ್ಕೆ ಬಂದರು. ಅದಾದ ನಂತರ ರಾಮೇಶ್ವರಂ ದೇವಸ್ಥಾನಕ್ಕೆ ಪ್ರಧಾನಿ ಮೋದಿ ಭೇಟಿಯನ್ನ ಕೊಟ್ಟಿದ್ದಾರೆ. ವಿಶೇಷವಾದಂತಹ ಪೂಜೆಯನ್ನ ಸಲ್ಲಿಸಿದ್ದಾರೆ ನೋಡಿ. ಕೊರಳಿಗೆ ರುದ್ರಾಕ್ಷಿ ಮಾಲೆಯನ್ನು ಧರಿಸಿದ್ರು. 22 ಪವಿತ್ರ ತೀರ್ಥಗಳಲ್ಲಿ ಪವಿತ್ರ ಸ್ನಾನವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ ನೋಡಿ. ಈಗ ರಾಮೇಶ್ವರಂನಿಂದ ಅಯೋಧ್ಯೆಯಲ್ಲಿ ನಿರ್ಮಿಸಲಾದಂತಹ ರಾಮ ಮಂದಿರಕ್ಕೆ ಈ ಪವಿತ್ರ ನೀರನ್ನ ಪ್ರಧಾನಿ ನರೇಂದ್ರ ಮೋದಿ ತೆಗೆದುಕೊಂಡು ಹೋಗ್ತಾರೆ ಅಂತೆ. ಅದು ಕೂಡ ಈಗ ಯೋಜನೆ ಹಾಕೊಂಡಿದ್ದಾರೆ ನೋಡಿ. ರಾಮನ ಕುರುಹುಗಳೆಲ್ಲಿದ್ವೋ ಅಥವಾ ರಾಮ ಸೀತಾ ಮಾತೆ ಎಲ್ಲೆಲ್ಲಿ ಭೇಟಿಯನ್ನು ಕೊಟ್ಟಿದ್ರೋ ಆ ಜಾಗಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಹೋಗೋ ಮೂಲಕ ಒಂದು ರೀತಿ ವ್ರತಾಚರಣೆ ಥರನೇ ಭೇಟಿಯನ್ನು ಕೊಡ್ತಿದ್ದಾರೆ. ರಾಮಾಯಣದ ಹಿಂದಿನ ಕೆಲವೊಂದಿಷ್ಟು ಪರಂಪರೆ ಉಳ್ಳಂತಹ ದೇವಸ್ಥಾನಗಳಿಗೆ ಅಲ್ಲಿ ತೀರ್ಥ ಸ್ನಾನವನ್ನು ಮಾಡಿರ್ಬೋದು. ಅದು ಕೂಡ ಕೆಲವೊಂದಿಷ್ಟು ಶುಭ ಮುಹೂರ್ತದಲ್ಲಿ ಈ ರೀತಿಯಾದಂಥ ಆಚರಣೆಗಳನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಮಾಡ್ತಾ ಇದ್ದಾರೆ. ಅದರಲ್ಲೂ 22 ಪವಿತ್ರ ತೀರ್ಥ ಅಲ್ಲಿ ಸ್ನಾನವನ್ನು ನರೇಂದ್ರ ಮೋದಿ ಮಾಡಿ ವಿಶೇಷವಾಗಿ ರಾಮನ ಆರಾಧನೆಯನ್ನು ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ನೋಡಿ, ಪ್ರಧಾನಿ ನರೇಂದ್ರ ಮೋದಿಯವರ ಈ ಭೇಟಿಯ ಹಿಂದಿನ ಉದ್ದೇಶ ಮಹಾರಾಷ್ಟ್ರ ಆಯಿತು, ಲೇಪಾಕ್ಷಿ ಆಯಿತು, ಕೇರಳ, ಅದರ ಜೊತೆಗೆ ಈಗ ತಮಿಳುನಾಡಿನ ರಾಮನ ದೇವಸ್ಥಾನಗಳು ಶ್ರೀರಂಗಂ ಮತ್ತು ರಾಮನಾಥಪುರಂ ದೇವಸ್ಥಾನ. ನಾಳೆ ಮತ್ತೆ ಧನುಷ್ಕೋಡಿ ಹೋಗ್ತಾರೆ. ಧನುಷ್ಕೋಡಿಗೆ ಹೋಗಿ ಅಲ್ಲಿಯೂ ಕೂಡ ವಿಶೇಷವಾದಂಥ ಪೂಜೆಯನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಸಲ್ಲಿಸಲಿದ್ದಾರೆ. ಹಾಗಾಗಿ ಈ ನರೇಂದ್ರ ಮೋದಿಯವರ ದೇವಸ್ಥಾನಗಳ ಭೇಟಿಯ ಹಿಂದೆ ಅವ್ರದ್ದೇ ಆದಂಥ ಒಂದು ವಿಶೇಷವಾದಂಥ ವ್ರತ ಇದೆ, ಆಚರಣೆ ಇದೆ ಮತ್ತು ಪ್ರದಕ್ಷಿಣೆ ಹಾಕಿದ್ದಾರೆ ರಾಮೇಶ್ವರಂ ದೇವಸ್ಥಾನಕ್ಕೆ
ಪ್ರದಕ್ಷಿಣೆ ಹಾಕುವಂಥದ್ದು ಕೂಡ, ಅದರ ಜೊತೆಗೆ ಪವಿತ್ರವಾದಂಥ ಸ್ನಾನವನ್ನು ಮಾಡಿದ್ದಾರೆ. ಅಂದರೆ ಅಗ್ನಿತೀರ್ಥ ಅಂತ ಕರೀತಾರೆ. ರಾಮೇಶ್ವರಂ ದೇವಸ್ಥಾನದಲ್ಲಿ ಅಗ್ನಿತೀರ್ಥ ಸ್ನಾನ ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರು. ನೋಡಿ, ಎಲ್ಲ ಆಚರಣೆಗಳನ್ನು ಮಾಡ್ತಿದ್ದಾರೆ. ಈ ಹಿಂದೆ ರಾಮ ಮತ್ತು ಸೀತೆ ಇಲ್ಲಿ ಭೇಟಿಯನ್ನು ಕೊಟ್ಟಿದ್ದರು, ಇಲ್ಲಿ ಶಿವಲಿಂಗವನ್ನು ಸ್ಥಾಪನೆ ಮಾಡಿದರು ಅನ್ನುವಂಥದ್ದು ಪುರಾಣಗಳಲ್ಲಿ ಉಲ್ಲೇಖ ಇದೆ. ಹಾಗಾಗಿನೇ ಶ್ರೀರಂಗನಾಥ ಸ್ವಾಮಿ ದೇವಾಲಯಕ್ಕೆ ಆಗಮಿಸಿ ವಿಶೇಷವಾದಂತಹ ಪೂಜೆ ಮತ್ತು ದರ್ಶನವನ್ನು ಮಾಡಿದ್ದಾರೆ. ನೋಡಿ, ಈಗ ಚೋಳ ರಾಜವಂಶ ಇತ್ತಲ್ಲ, ಅದಕ್ಕೂ ಕೂಡ ಒಂದು ಇತಿಹಾಸದ ಟಚ್ ಇದೆ. 150 ಎಕರೆಗೂ ಹೆಚ್ಚಿನ ಪ್ರದೇಶದಲ್ಲಿ ಈ ದೇವಾಲಯ ಇದೆ. ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ಕಂಬರಾಮಾಯಣ ಪಠಣವನ್ನು ಪ್ರಧಾನಿ ಮೋದಿಯವರು ಆಲಿಸಿದ್ದಾರೆ. ಕಂಬರಾಮಾಯಣ ಪಠಣವನ್ನು ಮಾಡಿದ್ದಾರೆ. ಹಾಗಾಗಿ ಈಗ ಶ್ರೀರಾಮ ಏನು ಇಲ್ಲಿ ಆ ಸಂದರ್ಭದಲ್ಲಿ ಭೇಟಿಯನ್ನು ಕೊಟ್ಟಿದ್ರು, ವಾಪಸ್ ಅಯೋಧ್ಯೆಗೆ ಹೋಗಿದ್ರಲ್ವ, ಆ ಎಲ್ಲ ಇತಿಹಾಸವನ್ನು ಈ ದೇವಸ್ಥಾನದ ಕುರುಹುಗಳು ನಮಗೆ ತಿಳಿಸ್ಕೊಡುತ್ತೆ. ನೋಡಿ, ಪ್ರಧಾನಿ ನರೇಂದ್ರ ಮೋದಿಯವರು ರಾಮೇಶ್ವರಂ ದೇವಸ್ಥಾನದಲ್ಲಿ ವಿಶೇಷವಾದಂಥ ಪೂಜೆಯನ್ನು ನೆರವೇರಿಸಿದ್ದಾರೆ. ಒಂದು ಶ್ರೀರಂಗಂ ದೇವಸ್ಥಾನ, ಇನ್ನೊಂದು ರಂಗನಾಥ ಸ್ವಾಮಿ ದೇವಸ್ಥಾನ, ರಾಮೇಶ್ವರಂ ದೇವಸ್ಥಾನ, 2 ದೇವಸ್ಥಾನಗಳಿಗೆ ಇವತ್ತವರು ಭೇಟಿಯನ್ನು ಕೊಟ್ಟಿದ್ದಾರೆ. ಇನ್ನು ನಾಳೆ ಧನುಷ್ಕೋಡಿಗೆ ಹೋಗ್ತಾರೆ. ಅಲ್ಲೂ ಕೂಡ ಕೆಲವೊಂದಿಷ್ಟು ವ್ರತಾಚರಣೆಗಳಿದ್ದಾವೆ. ಅಲ್ಲೂ ಕೂಡ ಕೆಲವೊಂದಿಷ್ಟು ವಿಶೇಷವಾದಂಥ ಪೂಜೆ ಪುನಸ್ಕಾರಗಳನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಮಾಡಲಿದ್ದಾರೆ.